ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತೀರಾ ವಿಎ ಟಾಕ್ಸ್. ಇದನ್ನ ವಿಷಯ ಬಂದೇನಪ್ಪ ಅಂದರೆ ಬಿಗ್ ಬಾಸ್ ಕಡೆಯಿಂದ ಒಂದು ಬಿಗ್ ಆದ ಅಪ್ಡೇಟ್ ಸಿಕ್ಕಿದೆ. ಅದ್ರ ಬಗ್ಗೆ ಪೂರ್ತಿ ಅದನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಎರಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಣ. ಇಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀನಿ ವೀಕ್ಷಕರೇ. ಅಪ್ಪು ಬಾಸ್ಗೆ ಜೈ ಅಂತ ಹೇಳೋಣ ಸ್ಟಾರ್ಟ್ ಮಾಡ್ತಿದ್ದೀನಿ. ಆದಷ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಕೇವಲ 105 ಸಬ್ಸ್ಕ್ರೈಬರ್ಸ್ ಬೇಕಾಗಿದ್ದಾರೆ 1K ಸಬ್ಸ್ಕ್ರೈಬರ್ಸ್ ಆಗಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ಇನ್ನು ನೆಕ್ಸ್ಟ್ ವಿಷಯಕ್ಕೆ ಬಂದರೆ ಮೊದಲನೇದಾಗಿ ಟಾಸ್ಕ್ ಬಗ್ಗೆ ಮಾತಾಡೋದು. ಅದಾದ ನಂತರ ಯಾರು ಕ್ಲಾಸ್ ತೊಗೊಂಡ್ರ ಬಗ್ಗೆ ತಿಳ್ಕೊಡ್ತೀನಿ ನಿಮಗೆ. ಮೊದಲನೇದಾಗಿ ವೀಕ್ಷಕರೇ, ಟಾಸ್ಕ್ ಬಗ್ಗೆ ಬರೋಣ. ಬೆಳಗ್ಗೆ ಒಂದು ಸ್ಪಾನ್ಸರ್ ಟಾಸ್ಕ್ನ ಕೊಟ್ಟಿದ್ದಾರೆ ಬಿಗ್ ಬಾಸ್ ಮನೆಯವರಿಗೆಲ್ಲ. ಅದು ಯಾವ ಟಾಸ್ಕ್ ಅಂತ ತಿಳಿಸ್ಕೊಡ್ತೀನಿ ನೋಡಿ. ಯಾವುದಪ್ಪ ಅಂದರೆ ಅದು ವಾಕ್ಮೇಟ್ ಅವರು ಕೊಟ್ಟಿರೋದು. ವಾಕ್ಮೇಟ್ ಅವರು ಸ್ಪಾನ್ಸರ್ ಮಾಡಿರೋದು ಈ ಟಾಸ್ಕು. ಕೆರೆ ದಡ ಆ ಟಾಸ್ಕು ಮಾಡಿದ್ದಾರೆ. ಕ್ಯಾಪ್ಟನ್ ಏನಿದ್ದಾರೆ ಕಾವ್ಯ ಅವರು ಕೆರೆ ದಡ ಅಂತ ಹೇಳ್ತಾ ಇರಬೇಕು. ಯಾರೆಲ್ಲ ಕ್ಯಾಪ್ಟನ್ ಯಾರೆಲ್ಲ ಕಂಟೆಸ್ಟೆಂಟ್ ಇದ್ದಾರೆ ಅವರು ಆ ಟಾಸ್ಕ್ನ ವಿನ್ ಆಗ್ತಾರೆ ಅಂತ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಮಾಳು ಹಾಗೂ ಚೈತ್ರ ಅವರು ಕೊನೆಗೆ ಬಂದಿರ್ತಾರೆ ವೀಕ್ಷಕರೇ. ಅದರಲ್ಲಿ ಯಾರು ವಿನ್ ಆಗ್ತಾರೆ ಅಂತ ಇನ್ನೂ ಗೊತ್ತಾಗಿಲ್ಲ ವೀಕ್ಷಕರೇ. ಈಗ ನೆಕ್ಸ್ಟ್ ಟಾಸ್ಕ್ ಬಂದರೆ ಅದು ನಿವ್ಯಾರು ಕೊಟ್ಟಿರ್ತಾರೆ ವೀಕ್ಷಕರೇ. ಅದು 2 ಟೀಮ್ಗಳಾಗಿ ಮಾಡ್ತಾರೆ ವೀಕ್ಷಕರೇ. ಅದರಲ್ಲಿ ಏನಪ್ಪ ಆಗುತ್ತೆ ಅಂದರೆ ಮೊದಲನೇ ಟೀಮಲ್ಲಿ ಗಿಲ್ಲಿ, ಕಾವ್ಯ ಹಾಗೂ ಧನುಷ್, ಸ್ಪಂದನ ಅವರು ಇರ್ತಾರೆ. ಎರಡನೇ ಟೀಮಲ್ಲಿ ರಜತ್, ಸೂರಜ್, ಅಶ್ವಿನಿ, ರಾಶಿಕಾ ಹಾಗೂ ಮಾಳು ಅವರು ಇರ್ತಾರೆ ವೀಕ್ಷಕರೇ. ಅದ್ರ ಜೊತೆ ಚೈತ್ರ ಅವರು ಇರ್ತಾರೆ ವೀಕ್ಷಕರೇ. ಅದೇ ರೀತಿಯಾಗಿ ಈ ಟಾಸ್ಕ್ನ ಗೆಲ್ಲೋದು ಕೊನೆಯದಾಗಿ ಅದು ಅಶ್ವಿನಿಯವರ ತಂಡ ವೀಕ್ಷಕರೇ. ಗಿಲ್ಲಿಯವರ ತಂಡ ಏನಿದೆ ಅವರು ಸೋತಿದ್ದಾರೆ. ಅಶ್ವಿನಿಯವರ ತಂಡ ಈ ಟಾಸ್ಕ್ನ ಗೆದ್ದಿದ್ದಾರೆ ವೀಕ್ಷಕರೇ. ಅವ್ರಿಗೆ ಸ್ಪಾನ್ಸರ್ ಕಡೆಯಿಂದ ಒಂದು ಗಿಫ್ಟ್ ಆ್ಯಂಪರು ಸಹ ಸಿಕ್ಕಿದೆ ವೀಕ್ಷಕರೇ. ನೆಕ್ಸ್ಟ್ ವಿಷಯಕ್ಕೆ ಬಂದರೆ ಈ ವಾರ ಸ್ಯಾಟರ್ಡೆ ಎಪಿಸೋಡ್ ಏನಿದೆ ಇವತ್ತೇ ಶೂಟಿಂಗ್ ಮುಕ್ತಾಯವಾಗಿದೆ ಅಂತ ಅಪ್ಡೇಟ್ ಬಂದಿದೆ. ಬಟ್ ಇನ್ನೂ ಕನ್ಫರ್ಮ್ ಅಪ್ಡೇಟ್ಸ್ಗಳು ಇನ್ನೂ ಬಂದಿಲ್ಲ. ಯಾರಿಗೆಲ್ಲ ಕ್ಲಾಸ್ ತಗೋಬೋದು ಅಂತ ನಾನು ಇವಾಗಲೇ ಹೇಳ್ತೀನಿ ನೋಡಿ. ರಕ್ಷಿತ್ ಅವ್ರಿಗೆ ಕ್ಲಾಸ್ ತಗೋಬೋದು. ಯಾಕಪ್ಪ ಅಂದರೆ ಅವರು ಮನೆಯ ಪ್ರಾಪರ್ಟಿ ಏನಿದೆ ಬೆಡ್ಶೀಟ್ಗಳನ್ನೆಲ್ಲ ಎತ್ತಿ ಬಿಸಾಕೋದು. ಧ್ರುವಂತ್ ಅವ್ರಿಗೆ ಏನೋ ಒಂದು ಮಾತು ಹೇಳಿದ್ರು ಅಂತ ಬೆಡ್ಶೀಟ್ಗಳನ್ನೆಲ್ಲ ದಿಮ್ನೆಲ್ಲ ಎತ್ತಿ ಬಿಸಾಕೋದ್ರಿಂದ ಅವ್ರಿಗೆ ಕ್ಲಾಸ್ ತಗೋಬೋದು ಅಂತ ಅಪ್ಡೇಟ್ ಬಂದಿದೆ. ಅದಾದ ನಂತರ ಅದು ಬಿಟ್ಟರೆ ಯಾರೂ ಅಷ್ಟೊಂದು ರೂಡಾಗಿ ಮಾತಾಡಿಲ್ಲ ಹಾಗೂ ಬಿಹೇವಿಯರ್ ಮಾಡಿಲ್ಲ ರಕ್ಷಿತ್ ಅವರ ಬುಟ್ಟಿ. ರಕ್ಷಿತ್ ಅವರು ಧ್ರುವಂತ್ ಮತ್ತು ರಕ್ಷಿತ್ ಅವ್ರ ರೂಮಲ್ಲಿದ್ದಾಗ ರಕ್ಷಿತ್ ಅವರು ಅವರ ಬೆಡ್ಶೀಟ್ಗಳನ್ನೇನಿದೆ ಅದು ಹೆಲ್ದಿ ಹಾಕಿದ್ರೆ ಅವ್ರಿಗೆ ಕ್ಲಾಸ್ ತಗೋಬೋದು ವೀಕ್ಷಕರೇ. ಇನ್ನು ಈ ವಿಡಿಯೋ ಇಷ್ಟ ಆದಲ್ಲಿ ಆದಷ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ. ನೀವೆಲ್ಲ ವಿಡಿಯೋ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಯಾರೆಲ್ಲ ಎಲಿಮಿನೇಟ್ ಅದ್ರ ಬಗ್ಗೆ ಇರುತ್ತೆ.